ಸ್ಟಾರ್ಟ್ ಕಟ್ತೆ ಕ್ಲೆಮೆನ್ ಹೋಗೋ ನೀನು ಸ್ಟಾರ್ಟ್. ಎಲ್ಲಿ ಸಿಗೋದಿಲ್ಲ ಇಂಥ ಆಫರ್. ಕ್ಲೆಮೆನ್ ನೀನು ಕೂತಿರ್ತಾಳ, ನೀನು ಕೂತಿರ್ತೀನಂದೆ ಇವ್ನು ಬಂದು ಕುತ್ಕೊಂತಾನೆ ಅಂತ ಕ್ಲೆಮೆನ್ ಸ್ವಲ್ಪ ಜರುಗ್ ಬರ್ತಾಳೆ. ಪಕ್ಕದ ನೋಡಿ ನಾನು ಕುತ್ಕೊಂಡಿರ್ತೀನಿ. ಇದು ನನಗೆ ಅಂತ ಫಿಕ್ಸುವಾಗಲೇ ಇರ್ಬೇಕಾ ಡೇ ಎಡ್ರಾ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೋಹನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಬಂದು ಇವಾಗ 6:30. ನಾವು ಎದ್ದಿದ್ದು 5 ಗಂಟೆ. ನಾನು ಎದ್ದಿದ್ದು 5 ಗಂಟೆ ಎದ್ಬಿಟ್ಟು ರೆಡಿಯಾಗಿ ಕಾರ್ತಿನ ಕಾಟ ಕೊಟ್ಬಿಟ್ಟು ಎದ್ದೇಳಿಸಿದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇದು ಒಂದು ವಿಡಿಯೋ ಶೂಟ್ ಮಾಡಬೇಕು. ಯಾವ ಸಾಂಗ್ಗೆ ಅಂತ ಅಲ್ಲೇ ಹೋಗ್ಬಿಟ್ಟು ಹೇಳ್ತೀನಿ, ಯಾರ ಜೊತೆ ಅಂತಲೂ ಅಲ್ಲೇ ಹೋಗ್ಬಿಟ್ಟು ಹೇಳ್ತೀನಿ, ಯಾರು ಬರ್ತಾ ಇದ್ದಾರೆ ಅಂತಲೂ ತೋರಿಸ್ತೀನಿ. ಸದ್ಯಕ್ಕೆ ಕಾರ್ತಿ ಇದ್ದಾನೆ, ವೀಡಿಯೋ ಶೂಟ್ ಮಾಡಬೇಕಾಗಿದೆ, ಅದಕ್ಕೆ ಇಲ್ಲೇ ಉಳಿಸ್ಕೊಂಡೆ ಅವನು ನೆನ್ನೆ ಕೆಲಸದಿಂದ ಡೈರೆಕ್ಟಾಗಿ ಇಲ್ಲ ಬಂದ. ಸೊ ಇದು ನನ್ನ ಔಟ್ಫಿಟ್. ಫಸ್ಟ್ ಟೈಮ್ ಈ ಥರ ಒಂದು ಶರ್ಟ್ ಟ್ರೈ ಮಾಡಿದ್ದೀನಿ, ಚೆಕ್ ಶರ್ಟ್ ಇಷ್ಟೊಂದು. ಸೊ ಬನ್ನಿ ಹೋಗೋಣ, ಯಾರ್ಯಾರು ಬರ್ತಾ ಇದ್ದಾರೆ, ಯಾವ ಸಾಂಗಿಗೆ ಶೂಟ್ ಮಾಡ್ತಾ ಇದ್ದೀನಿ, ಯಾವ ಥರ ಶೂಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ವಿಡಿಯೋ, ಲಾಸ್ಟ್ವರೆಗೂ ನೋಡಿ. ಮತ್ತು ರಾತ್ರಿ ನಾವು ಟ್ರಿಪ್ಗೆ ಹೊರಡ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಲೂ ತೋರಿಸ್ತೀನಿ. ಅಲ್ಲೇ ಎಂಡ್ ಆಗುತ್ತೆ. ಮತ್ತು ಟ್ರಿಪ್ ಸ್ಟಾರ್ಟ್ ಮಾಡೋದ್ರಿಂದ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್ ಬಾಯ್. ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಶೂಟ್ ಮಾಡೋದು ತೋರಿಸ್ತೀನಿ. ಲೆಟ್ಸ್ ಗೋ. ನನ್ನ ಮಗ ಒಳ್ಳೆ ಕೊಯ್ ಮಿಲ್ಗೆ ಏಲಿಯನ್ ಇದ್ದಂಗಿದ್ದಾನೆ. ಫುಲ್ಲು ಸ್ಪೀಡ್ ಫ್ಯಾನ್ ಆಗಿಬಿಟ್ಟಿದ್ದಾನೆ. ವಾಲ್ಪೇಪರು ಸ್ಪೀಡ್ ಇದೆ, ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲ ವಾಟ್ಸಪ್ ಡಿ ಪಿನೂ ಸ್ಪೀಡ್ ಆಗಿಬಿಟ್ಟಿದ್ದಾನೆ. ಬನ್ನಿ ಹೋಗ್ಬಿಡೋಣ, ಲೇಟ್ ಆಗಿಬಿಟ್ಟಿದೆ ಪಾಪ. ಅವ್ರು ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ, ನಾವೇ ಲೇಟ್ ಅನಿಸುತ್ತೆ. ಬೇಗ ಹೋಗಿ ಶೂಟ್ ಮಾಡಿಕೊಂಡು ಬೇಗ ಹೊರಟು ಮನೆಗೆ ಬಂದುಬಿಡೋಣ. ಟ್ರಿಪ್ಪಿಗೆ ಬೇರೆ ಹೊಡ್ಬೇಕಾದ್ರೆ ಬಟ್ಟೆ ಎಲ್ಲ ಇನ್ನೂ ನಾನು ಪ್ಯಾಕ್ ಮಾಡ್ಕೊಂಡಿಲ್ಲ. ಲೆಟ್ಸ್ ಗೋ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ತುಂಬ ದಿನಗಳ ನಂತರ ನಾವು ಒಂದು ಡ್ಯಾನ್ಸ್ ವಿಡಿಯೋನ ಮಾಡ್ತಾ ಇದ್ದೀವಿ. ಹಾಯ್ 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 ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ. ಕ್ಲೆಮೆನ್, ತುಂಬ ದಿನಗಳ ನಂತರ ನಾವು ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀವಿ. ಫುಲ್ಲು ಭಾರಿಯಾಗಿ. ಪಂಚೆ ಗಿಂಚೆ ಹಾಕ್ತೀರಾ? ಇಲ್ಲ, ನಾನು ನೆನ್ನೆನೇ ಹೇಳಿದ್ನ. ಓಕೆ ಡನ್. ದಿಲೀಪು ನನ್ನ ಜೊತೆ ದಿಲೀಪ್ಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ. ಡೈರೆಕ್ಟರ್ ದಿಲೀಪೇ, ಆದರೂ ದಿಲೀಪ್ಗೊಂದು ನಾನು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ. ಇದೇ ಹೇಳಿ ಅವಳಿಗೂ ಪ್ಲ್ಯಾನ್ ಮಾಡಿದ್ದೆ ನಾನು ಒಂದು ಸೀನು. ಚೆನ್ನಾಗಿತ್ತು. ಕ್ಯಾರೆಕ್ಟರ್ ಅವ್ರಿಗೆ ಕೊಡ್ತಾರೆ. ಅವನೆಲ್ಲಿ ಮಾಡ್ತಾನೆ ವೇಸ್ಟ್ ನಾನು ಕಾಡ್ತಿ. ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ. ಟೈಮ್ ಆಗಿಬಿಡುತ್ತೆ. ಪಾರಿವಾಳಗಳು ಸಕ್ಕದಾಗಿದೆ, ಇರಿ ನಿಮಗೆ ತೋರಿಸ್ತೀನಿ. Five, 6, 7, go. ಇರ್ಲಿ ಇನ್ನೊಂದು ರಮನ್ ಹೆಂಗಿದೆ? ಚೆನ್ನಾಗಿ ಬಂದಿದೆ. ಏನು ಮಾಡ್ತಾ ಇದ್ದೀರಾ? ಕ್ಯಾಮ್ರಾಮ್ಯಾನ್ ಇವತ್ತು ಮುಗಿಯಲ್ಲ ಗೈಸ್ ಇದು. ವೆರಿ ಗುಡ್, ಟೇಕನ್. ಡನ್ ಡನ್ ಡನ್. ಪರವಾಗಿಲ್ಲ. ಹಿಂಗ್ ಹೋಗ್ಬಿಡ್ತು. ರೋಹನ್ ಅವರು ನನಗೆ ಹೇಳಿದ್ದಾರೆ ವ್ಲಾಗ್ ಮಾಡಬೇಕು ಅಂತ. ಅನ್ಸಬ್ಸ್ಕ್ರೈಬ್ ಮಾಡ್ಬಿಡೋದಲ್ಲ ನನ್ನನ್ನು ಹಿಂಗೆ ಹೊಡೆಯೋ ಥರ ಹೇಳಿದ್ರೆ. ಇಲ್ಲ ಸೊ ದಿಲೀಪ್ ಡೈರೆಕ್ಟರ್ ಆಗಿದ್ದಾರೆ, ಕೊರಿಯೋಗ್ರಾಫರ್ ಆಗಿದ್ದಾರೆ. ಕ್ಲೆಮೆನ್ ಅವ್ರು ಹೀರೋಯಿನ್ ಆಗಿದ್ದಾರೆ, ನಾನು ಹೀರೋ ಆಗಿದ್ದೀನಿ, ಕ್ಯಾಮ್ರಾಮನ್ ಆಗಿದ್ದೀನಿ. ಕ್ಯಾಮ್ರಾಮ್ಯಾನ್ ಕಾರ್ತಿಕ್ ಅವರು. ಸೊ ಇವಾಗ ಆಲ್ರೆಡಿ 4 ಶಾಟ್ ಆಗಿದೆ, ಇವಾಗ ಇನ್ನೂ 2 ಶಾಟ್ ಇದೆ. ಬರೀ ಮಾಂಟೇಜಸ್ ಇದೆ ಅಷ್ಟೇ. ಗೈಸ್ ಎಂಜಾಯ್ ಮಾಡ್ತೀರಾ? ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಪಕ್ಕ ಮೆಸ್ಸೇ ಇಲ್ದಿರಾ. ಹೇಯ್ ಹೋಗೋ ಸೈಡ್ಗೆ. ಏ ಪಾಪ. ಥ್ಯಾಂಕ್ಸ್ ಬಾಯ್. ರೆಡಿ? ಏನು ಹೇಳಿ, ಇನ್ನೊಂದ್ಸತಿ ಹೇಳಿ. ವರ್ಕೌಟ್ ಮಾಡ್ತಿದ್ದೀವಿ, ವಿಡಿಯೋ ನಿಮ್ಮ ಸ್ಟೋರಿಗೆ ಹಾಕಿದ್ದಾಳ ಬರ್ಡೇ ದಿನ ಕ್ರೇಜಿ ಆಗಿ. Come on Rohan, one more. ದಿಲೀಪ್ ಒಂದು ದೇವ್ರು ಕಾರ್ತಿ.
ಬ್ರೋ ಹಿಂಗೆ ಕೀಳಬಾರ್ದು ಇಲ್ಲ ಸಾಂಗ್ ಶೂಟ್ ಮಾಡ್ತಾ ಇದ್ದೀನಿ ನನಗೆ ಒಂದು ರೀಲ್ಸ್ ಹೊಸ ಸಾಂಗ್ ಅಜ್ಜಪ್ಪನ ಫೋನೇ ಬಿಟ್ಟೆ ಓ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸ್ಟೆಪ್ಪು ಚೆನ್ನಾಗಿದೆ ಸ್ಟ್ರೈಟ್ ಆಗಿ ಒಂದು ಮಾಡೋದಿಲ್ಲ ಸ್ಲೋಮ ಮಾಡಲಾ ಇಲ್ಲ ನಾರ್ಮಲೇ ಮಾಡು ಚೆನ್ನಾಗಿ ಮಾಡಿ ನೀರ್ ಬೇಕಾ ಡೇ ಎಡ್ರಾ ನೆಕ್ಸ್ಟ್ ಅವನು ನೆಕ್ಸ್ಟು ಕುತ್ಕೊಂಡು ಹಾಂ ಅದು ಕ್ಲಮೆನ್ ಇಲ್ಲಿ ಕೂತಿರ್ತಾಳೆ ನಾನು ಇಲ್ಲಿ ಕೂತಿರ್ತೀನಲ್ಲಿ ಇವ್ನು ಬಂದು ಕುತ್ಕೊಂತಾನೆ ಅಂತ ಕ್ಲಮೆನ್ ಸ್ವಲ್ಪ ಜರುಗಿ ಬರ್ತಾಳೆ ಪಕ್ಕದಲ್ಲಿ ನೋಡಿ ನಾನು ಕುತ್ಕೊಂಡಿರ್ತೀನಿ ಇದು ನನಗೆ ಅಂತ ಹೆಚ್ಚುವಾಗಲೇ ಬ್ಯಾಂಗಲ್ ಬಂಗಾರಿ ಬ್ಯಾಂಕ್ ನಾನು ಒನ್ ಟೇಕ್ ಆರ್ಟಿಸ್ಟ್ ರೆಡಿ ಫೋನ್ ಕೊಡ್ರಿ ಸುಮ್ಮನೆ ಯೂಸ್ ಮಾಡ್ತಾ ಇರ್ತೀನಿ ಅದು ರೆಡಿನಾ ಹಾಂ ಬಲ್ಲ ಮಗ ಮಗ ನಿನ್ನ ಬ್ಯಾಂಗಲ್ ಬಂಗಾರ ಬ್ಯಾಂಗಲ್ ರೆಡಿ ಮಗ ಬ್ಯಾಂಗಲ್ ಬಂಗಾರ ಹೌದಾ ಎಲ್ಲಿ ನನ್ನ ಆ್ಯಕ್ಟಿಂಗ್ ಸ್ವಲ್ಪ ಇಲ್ಲ ಇಲ್ಲಮ್ಮ ಶಾರ್ಟ್ ಮೂವಿ ಬರ್ತಾ ಇದೆ ಅದು ರೌಡಿ ದಿಲೀಪ್ ಅವರಲ್ಲಿ ನಾನು ಅದನ್ನು ರಿಲೀಸ್ ಆದಮೇಲೆ ಒಂದು ಶೌಟೌಟ್ ಹಾಕ್ತೀನಿ ನೋಡಿ ಎಲ್ಲರೂ ಮಗ ಮಗ ನಿನ್ನ ಬ್ಯಾಂಗಲ್ ಬಂದ ಹಾಂ ಬ್ಯಾಂಗಲ್ ಬಂಗಾರಿ ಹಾಂ ರೆಡಿ ಬಲ್ಲ ಮಗ ಮಗ ನಿನ್ನ ಬ್ಯಾಂಗಲ್ ಬಂಗಾರಿ ಬಂದು ಹೌದಾ ಎಲ್ಲಿ ಇಲ್ಲಿ ಎಲ್ಲೆಲ್ಲಿ ಕಿಲೋ ಪಾಯಿಂಟ್ ಬಾದಿಗೆ ಸಲ್ಲಿದೆ ಹೌದಾ ನಡಿ ಹೋಗೋಣ ಓಕೆ ಅವಡ ಆಂಟಿ ನನ್ನ ಜೊತೆ ಒಂದು ವಿಡಿಯೋ ಮಾಡ್ತೀರಾ ಹಂಗನಿಲ್ಲ ಪ್ಲೀಸ್ ನಾನು ಹೇಳ್ಕೊಡ್ತೀನಿ ಅದು ಹೇಳಿ ಸಾಕು ಓಕೆ ಎಲ್ಲರೂ ಓಕೆ ಒಮ್ಮೆ ನಾನು ಹೇಳ್ಕೊಡ್ತೀನಿ ನಂಗೆ ಹೇಳಿ ಸಾಕು ಓಕೆ ಗೈಸ್ ಲೆಟ್ಸ್ ಗೋ ನಾನು ಕೈ ಹಾಕೊಂಬೋದು ಹೆಗ್ಲ ಮೇಲೆ ನಿಮಗೆ ಏನ್ ಪರವಾಗಿಲ್ಲ ನನ್ನ ಮಗ ಇದ್ದಂಗಿದ್ಯಾ ರಮೇ ನೀನು ಹಿಂಗೆ ನಡ್ಕೊಂಡು ಹೋಗು ಹೌದಾ ಅವ್ರು ಹೇಳ್ತಾ ಇರ್ತಾರೆ ಕೊಡು ಸ್ಮೈಲ್ ಎಲ್ಲರೂ ಫುಲ್ ಸ್ಮೈಲ್ ಕೊಡಿ ರೆಡಿ ಇರಿ ಒಂದು ನಿಮಿಷ ನಾನು ಹೇಳ್ತೀನಿ ಆ್ಯಕ್ಷನ್ ಹೇಳ್ತೀನಿ ಅವಾಗ ಮಾಡಬೇಕು ಸ್ಟಾರ್ಟ್ ಪண்றா ಡೇ ಕ್ಲಮೆನ್ ನೀನು ಹಿಂಗೆ ತಿರುಗಿ ನಿಂತ್ಕೋ ಅಲ್ಲಿ ಹಿಂಗೆ ತಿರುಗ್ಬಿಟ್ಟು ನಿಂತ್ಕೋ ಸ್ವಲ್ಪ ಇಲ್ಲಾಂದ್ರೆ ಬಿಡು ಹಿಂಗೆ ನಡ್ಕೊಂಡು ಹೋಗಿಲ್ಲ ಅಂದರೆ ಸುಮ್ಮನೆ ಔಟ್ ಆಗ್ಬಿಡಿ ಕ್ಯಾಮ್ರಾಯಿಂದ ಹಾಂ ಲೆಫ್ಟಿಗೆ ಹೋಗ್ಬಿಡು ಅವ್ನು ಕಾಡ್ತಿ ಲೆಫ್ಟಿಗೆ ಸೈಡಿಗೆ ಸ್ಟಾರ್ಟ್ ಕಾಡ್ತಿ ಕ್ಲಮೆನ್ ಹೋಗು ನೀನು ಸ್ಟಾರ್ಟ್ ಎಲ್ಲಿ ಸಿಗೋದಿಲ್ಲ ಇಂತ ಆಫರ್ ಸೂಪರ್ ಎಲ್ಲಿ ಸಿಗೋದಿಲ್ಲ ಇಂತ ಆಫರ್ ವಿಡಿಯೋ ಶೂಟ್ ಮಾಡಿದ್ದು ಮುಗೀತು ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ ಕ್ಲಮೆನ್ ಹೇಗಿತ್ತು ವಿಡಿಯೋ ಎಡಿಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅಂತ ಡೈರೆಕ್ಟ್ರೇ ಸೂಪರ್ ಆಗಿತ್ತು ಎಡಿಟ್ ಮಾಡಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಇನ್ ಮೈ ಪ್ರೊಫೈಲ್ ಬರ್ತೀನಿ ಇರ್ರಿ ಒಂದೇ ನಿಮಿಷ ಕಾಸಿಲ್ಲ ಊಟ ಗೀಟ ಕೊಡ್ತಾನೆ ಏನಾದರೂ ಆ ಕಡೆ ಹೋಗ್ಬೇಕಾಗಿತ್ತು ಒಳಗೆ ಹೋಗ್ಬಿಡೋಣ ಗೈಸ್ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕೊಂಡು ಬಂದ್ಬಿಡೋಣ ಇದು ನಮ್ಮ ಏರಿಯಾದ ಹಳೆ ಕಾಲದ ದೇವಸ್ಥಾನ ನಮಗೆ 4th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ಸೋಷಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರದ್ದು ಬಂದಿತ್ತು ಚೋಳಾಸ್ ಟೆಂಪಲ್ ಇದು ಎಸ್ 18th ಗೊತ್ತಿಲ್ಲ ಅಣ್ಣ ಓಪನ್ ಇದೆ ಅಣ್ಣ ದೇವಸ್ಥಾನ ಓಕೆ 4th ಸೆಂಚುರಿ ಅಂತ ಹಾಕಿದ್ರು ಇಲ್ಲಿ 4ನೇ ಶತಮಾನ ಅಂತ ಹಾಕಿದ್ರು ಇದನ್ನೇನು ರಿನೋವೇಟ್ ಮಾಡಿಲ್ಲ ಸೆಂಟ್ರು ಏನಿದೆ ಆ ಗರ್ಭಗುಡಿ ದೇವಸ್ಥಾನದೊಳಗೆ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೆ ಕಟ್ ಮಾಡಿದೆ ಹಳೇ ಕಾಲದ ದೇವಸ್ಥಾನ ಇದು 4th ಸೆಂಚುರಿ ದೇವಸ್ಥಾನ ನೀರು ಕುಡಿ ಅಂತ ಕರಿತಾ ಇದ್ದೇವರು ದೇವರೇ ಕರೀತು ನೀರು ಕುಡಿ ಅಂತ
ಇರಿ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ. 8th ಸೆಂಚುರಿಯಲ್ಲಿ ಕಟ್ಟಿದ್ದಾರೆ ಅಂದರೆ 600 ವರ್ಷ. ಇರಿ ಹೊರಗಡೆ ಗರ್ಭಗುಡಿಲಿ ಒಳಗೋಗೋ ಮೀನ್ಸ್ ದಾರಿ ಇದೆಯಲ್ಲ ಬಾಗಿಲು ಇಷ್ಟಿಷ್ಟೇ ನನಗೆ ಇಲ್ಲಿ ಬರುತ್ತೆ ಅಷ್ಟೇ ಇರೋದು. ಯಾಕೆಂದರೆ ಚೋಳರೆಲ್ಲ ಕುಳ್ಳಕ್ಕಿದ್ರಂತೆ, ಅವ್ರ ಐಟಿಗೆ ಬಾಗಿಲು ಮಾಡ್ಕೊಂಡವ್ರೆ ಎಲ್ಲ ಅಷ್ಟೇ. ಒಳಗೆ ಮೇಲೆ ಏನೇನೋ ಬರೆದಿರೋದು ಅದೇನೋ ಏನಂತಾರೆ ಸ್ಕ್ರಿಪ್ಚರಲ್ಲಿ ಲಿಟ್ರೇಚರ್ ಏನಂತಾರೆ ಅದು ಸ್ಕ್ರಿಪ್ಚರ್ಸ್, ಅದೆಲ್ಲ ಕತೆ ನೋಡಿದ್ರೆ ಫುಲ್ಲು ಬರೆದಿರ್ತಾರೆ. ಉಸಿರು ಕಟ್ಬಿಡುತ್ತೆ ಒಳಗೋದ್ರೆ, ಅಷ್ಟೊಂದು ಆಕ್ಸಿಜನ್ ಇಲ್ಲ. ಸಕ್ಕತ್ತಾಗಿದೆ ಒಂಥರ ವೈಬ್ ದೇವಸ್ಥಾನ ಇದು. ಬನ್ನಿ ಬೇಗೂರು ಕಡೆ ಬಂದರೆ ದೇವಸ್ಥಾನಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ. ಬನ್ನಿ ವೀಡಿಯೋ ಮಾಡಿದ್ದು ಮುಗಿಸಿದ್ದಾಯಿತು. ಇವಾಗ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಇದು ಟ್ರಿಪ್ಪಿಗೆ ಹೊರಡ್ಬೇಕು. ಇವಾಗ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಲೆಟ್ಸ್ ಗೋ ಗೈಸ್. ಇವಾಗ ಇಲ್ಲಿ ದೇವಸ್ಥಾನದ ಹತ್ರದಿಂದ ಮುಗಿಸ್ಕೊಂಡು ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ತಿಂಡಿ ತಿನ್ಕೊಂಡು ದಿಲೀಪ್ ಕ್ಲೆಮೆನ್ ಹೊರಡ್ತಾರೆ. ನಾವು ಮನೆಗೆ ಹೋಗಿ ಮುಂದೆ ಏನಾಗುತ್ತೆ ನೋಡೋಣ. ಲೆಟ್ಸ್ ಗೋ. ಒಂದು ಹೊಸ ಪ್ಲೇಸಿಗೆ ಕರ್ಕೊಂಬಂದಿದ್ದೇನೆ ಗೈಸ್ ಇವತ್ತು. ಇಡ್ಲಿ ಡೇ ಅಂತ, ಚೆನ್ನಾಗಿರುತ್ತೆ ಅಂತ. ಹೇಗಿರುತ್ತೆ ನೋಡೋಣ, ಟೇಸ್ಟ್ ಮಾಡೋಣ. ಓಕೆ, ಇಡ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಒಟ್ಟಲ್ಲಿ, ಕಲರ್ಫುಲ್. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ತಿಂಡಿ ಅಂತೂ ಸೂಪರ್ ಆಗಿತ್ತು ಸೀರಿಯಸ್ಲಿ. ಅದನ್ನು ತಿನ್ನೋದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ತುಂಬ ಹೊಟ್ಟೆ ಹಸು ಆಗ್ತಾಯಿತ್ತು ಎಲ್ಲರಿಗೂ. ಯಾರು ವೀಡಿಯೋ ಮಾಡೋದಿಲ್ಲ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ದಿಲೀಪ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ತಿನ್ನಬೇಕು ಅನ್ಸಿದ್ರೆ ಈ ಪ್ಲೇಸಿಗೆ ಬಂದ್ಬಿಡೋಣ. ಓಕೆ, ದಿಲೀಪ್ ಮತ್ತು ಕ್ಲೆಮೆನ್ ಹೊರಡ್ತಾ ಇದ್ದಾರೆ. ಬಾಯ್ ಗೈಸ್, ಕ್ಲೆಮೆನ್ ಕ್ಲಾಸ್ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಎಲ್ಲರಿಗೂ, ದಿಲೀಪ್ ಮತ್ತು ಕ್ಲೆಮೆನ್ ಜೊತೆ. ನಾನು ಸಿಗ್ತಾ ಇರ್ತೀನಿ, ದಿಲೀಪ್ ಮತ್ತು ಕ್ಲೆಮೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾರೆ. ಓಕೆ, ಬಾಯ್ ಬಾಯ್ ಬಾಯ್. ನಾನು ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ವೆಲ್ಕಮ್ ಬ್ಯಾಕ್. ನಾವಿವಾಗ ವೀಡಿಯೋದೆಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗು. ಯಾವಾಗಲೂ ಇಲ್ಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತು ಇಲ್ಲಿ ಬಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ನ ಬೇಗ ಎಂಡ್ ಮಾಡ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ಇವಾಗ ಮಂಗಳೂರು ಹೊರಡ್ತಾ ಇದ್ದೀವಿ, ಉಡುಪಿಗೆ. ಸೊ ಟ್ರಿಪ್ ಹೋಗ್ತಾ ಇದ್ದೀವಿ. ಆ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ BTSನ ಮಾತ್ರ ಒಂದು ಬ್ಲಾಗ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ, ಇದನ್ನೇ ಎಡಿಟ್ ಮಾಡಿ. ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊತ, ಇವತ್ತಿನ BTS ಈ BTS ಏನು ನೋಡ್ತಾ ಇದ್ದಾರೆ ರಿಸಲ್ಟ್ ಬಂದು ಇನ್ಸ್ಟಾಗ್ರಾಮಲ್ಲಿದೆ, ರಾಕಿಂಗ್ ಸ್ಟಾರ್ ರೋಹನ್ ಅಂತ ಪ್ರೊಫೈಲ್. ಅದರಲ್ಲಿ ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಪ್ರೊಫೈಲಲ್ಲಿ ಒಂದು ಬೆಸ್ಟ್ ವೀಡಿಯೋ ಅಂತ ಹೇಳ್ಬೋದು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಈ ವಿಡಿಯೋದಲ್ಲಿ. ಸೊ ಹೋಗಿ ನೋಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫಾಲೋ ಮಾಡಿ ಅಂತ ಕೇಳ್ಕೊಂತ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.